ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದ್ದರ ಎಫೆಕ್ಟ್ ಈಗ ಬಿಜೆಪಿ ಧರ್ಮಸ್ಥಳದ ಮೊರೆ ಹೋಗಿದೆ. ಮಂಜುನಾಥನ ಮೇಲೆ ಪ್ರಮಾಣ ಮಾಡಿಸೋದಕ್ಕೆ ತೀರ್ಮಾನ ಮಾಡಿದರು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಗುರುವಾರ ಅಥವಾ ಶುಕ್ರವಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸ್ತೀವಿ, ತಾಯಿಗೆ ದ್ರೋಹ ಮಾಡಿದ ಶಾಸಕರನ್ನ ಪತ್ತೆ ಮಾಡ್ತೀವಿ ಹೀಗಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ, ಜೆಡಿಎಸ್ ಇಂದ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಬಟ್ ಎಕ್ಸಾಕ್ಟ್ಲಿ ಯಾವ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದು ಅನ್ನೋದನ್ನ ತಾಂತ್ರಿಕವಾಗಿ ಕಂಡು ಹಿಡಿಯೋದು ಸಾಧ್ಯ ಇಲ್ಲ. ಹೀಗಾಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಅಡ್ಡ ಮತದಾನ ಅಂತ ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಯ ವಿಷಯ. ಬಿಜೆಪಿ ಪಾಳೆಯದಲ್ಲಿ ಬಹಳ ದೊಡ್ಡ ಮುಖಭಂಗ ಕೂಡ ಆಗಿದೆ. ಹಾಗಾಗಿಯೇ ಯಾರವರು ಅಂತ ಪತ್ತೆ ಹಚ್ಚೋದಕ್ಕೆ ಈಗ ದೇವರ ಮೊರೆ ಹೋಗಿರುವಂಥದ್ದು ಬಿಜೆಪಿ. ಒಬ್ಬರಾದ್ಮೇಲೆ ಒಬ್ಬರ ಮೇಲೆ ಈಗ ಅನುಮಾನಗಳು ಮೂಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ನಿರಾಕರಿಸ್ತಾ ಇದ್ದಾರೆ. ನಿಜ ಅನುಮಾನಗಳು ಮೂಡ್ತಾ ಇದೆ, ಅದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಅನುಮಾನ ಹೊತ್ತಂತವರು ಬೇರೆಯವರಿಗೆ ಮತ ಹಾಕೋದಕ್ಕೆ ನಾನು ಹುಚ್ಚಿಡ್ದಿದ್ಯಾ ಅಂತ ಉದಯಗೌಡಾಚಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಮೇಲೂ ಕೂಡ ತಳಕು ಹಾಕೊಂಡಿತ್ತು. ತಮ್ಮ ಹೆಸರು ಈ ಅಡ್ಡ ಮತದಾನದಲ್ಲಿ ತಳಕು ಹಾಕೊಂಡಿರೋ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಕಾನೂನು ಪಾಲಿಸೋ ವ್ಯಕ್ತಿ, ನನ್ನ ಪಕ್ಷಕ್ಕೆ ಏನ್ ಮಾಡಬೇಕಿತ್ತೋ ಅದನ್ನ ಮಾಡಿದ್ದೀನಿ ಅಂತ ಅಡ್ಡ ಮತದಾನ ಮಾಡಿದವರಿಗೆ ಕಾನೂನು ಕ್ರಮ ಆಗಲಿ ಅಂತಲೂ ಕೂಡ ಉದಯಗೌಡಾಚಾರ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಮಾತನಾಡಿಸಿದ್ದಾರೆ. ಗರುಡಾಚಾರ್ ಅವರನ್ನ ಕೇಳೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದ ಅಡ್ಡ ಮತದಾನ ಈಗ ದೊಡ್ಡ ಅಪಿಕಾಟವನ್ನು ಕೂಡ ತಂದಿಟ್ಟಿದೆ. ಇದ್ರ ಬಗ್ಗೆ ಮಾತಾಡೋಕೆ ಈಗ ಶಾಸಕ ಉದಯಗೌಡಾಚಾರ್ಯ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ಈ ಒಂದು ಹೆಸರು, ನಿಮ್ಮ ಹೆಸರು ಕೂಡ ತಳಕು ಹಾಕೊಂಡಿದೆ, ಏನ್ ಹೇಳ್ತೀರಿ ಅಂತ ಸರ್? ಅಲ್ಲ ಸ್ವಾಮಿ, ನಮ್ಮ ಹೆಸರು ಯಾಕೆ ತರಬೇಕು? ಈಗ ನಾವು ಕಾನೂನು ಶಿಸ್ತು ಇವೆಲ್ಲ ಪರಿಪಾಲನೆ ಮಾಡುವಂಥ ವ್ಯಕ್ತಿಗಳು. ಆಮೇಲೆ ಕಾನೂನಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ತೀವಿ ಹೊರತು ಬೇರೆ ಯಾವುದಕ್ಕೂ ನಾನು ಹಿಂದೆ ಮುಂದೆ ಹೋಗೋದಿಲ್ಲ. ನಾವು ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ವಿಷಯ. ಉದಯಗೌಡಾಚಾರ್ಯ ಅಂದ್ರೆ ಪಕ್ಷದ ಶಿಸ್ತಿನ ಸಿಪಾಯಿ, ತಮ್ಮ ವಿರುದ್ಧ ಈ ರೀತಿಯ ಒಂದು ಆರೋಪವನ್ನು ಯಾವ ರೀತಿ ಸ್ವೀಕರಿಸ್ತೀರಿ ಅಂತ? ಅಲ್ಲ, ಇವರು ನೋಡಿ, ಯಾವಾಗಲೂ ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಅಂತ ಇದ್ದೇ ಇರ್ತದೆ. ಅವ್ರ ಭಾವನೆಗಳಲ್ಲಿ ಅದೇನೇನೋ ಬೇರೆ ಭಾವನೆಗಳಿಟ್ಕೊಂಡು ಮುಂದುವರಿತಾ ಇರ್ತಾರೆ. ಈಗ ನನ್ನ ಒಂಥರ ಹೃದಯ ಅಂತರಾಳದಿಂದ ನಾವು ಮಾತಾಡೋದು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಮಾತಾಡ್ಬಿಟ್ಟು ಹೊರಡ್ತಾ ಇರ್ತೀವಿ. ದಿಸ್ ಇಸ್ ದ ಫಿಲಾಸಫಿ. ಈಗ ಮತದಾನ ಮಾಡಿದ್ರಲ್ಲೂ ಕೂಡ ಆತ್ಮಸಾಕ್ಷಿಗೆ ಮತದಾನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಈಗ ಬಹುತೇಕ ಅಡ್ಡ ಮತದಾನ ಆಗಿರುವಂಥ ಪಕ್ಷದಲ್ಲೂ ಕೂಡ 3-4 ಅಡ್ಡ ಮತದಾನ ಆಗಿದೆ. ನೋಡಿ, ಯಾವ ಅಡ್ಡ ಮತದಾನವೂ ಆಗಿಲ್ಲ, ಆಯಿತಾ? ಹೇಳೋರು ಹೇಳ್ತಾ ಇರ್ತಾರೆ, ಕೇಳೋರು ಕೇಳ್ತಾ ಇರ್ತಾರೆ. ಸೊ ಇದು ಪ್ರಾಮಾಣಿಕವಾಗಿ ನನ್ನ ಪಕ್ಷಕ್ಕೆ ನಾನು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀನಿ ಅಷ್ಟೆ. ಈಗ ಅಡ್ಡ ಮತದಾನ ಮಾಡಿದ ಶಾಸಕರ ವಿರುದ್ಧ ಯಾವ ರೀತಿ ಕ್ರಮ ಆಗಬೇಕು ಅಂತ ಹೇಳ್ತೀರಿ? ಅಲ್ಲ, ಕ್ರಮ ಆಗಬೇಕು ಅಂದರೆ ಕಾನೂನು ಚೌಕಟ್ಟಲ್ಲಿ ಏನಿದೆ, ನಾವೇನು ಕಳಿಸಿದ್ದೀವಿ, ನಾವೇನು ಬರೆದಿದ್ದೀವಿ, ಅದರ ಪ್ರಕಾರ ಕಾನೂನಿನ ಪ್ರಕಾರ ಮಾಡಬೇಕೇ ಹೊರತು ಬೇರೆ ಯಾವುದು ಮಾಡೋಕ್ಕೆ ಹೋಗಬಾರ್ದಲ್ವಾ? ಅದು ಇಟ್ ಈಸ್ ಅಗೇನ್ಸ್ಟ್ ದಿ ವಿಶಸ್ ಆಫ್ ದಿ ಲಾ. ಈಗ ಬಿಜೆಪಿ ನಾಯಕರು ಹೇಳ್ತಿರೋದು ಈಗ ತಾಯಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರೂ ಆ ಥರ ಹೇಳಿಲ್ಲ ಸ್ವಾಮಿ. ಯಾಕಂದರೆ ಅವರೆಲ್ಲರಿಗೂ ಗೊತ್ತು, ಆಮೇಲೆ ನಮಗೂ ನಮ್ಮ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರುಗಳು ವರಿಷ್ಠರಿಗೂ ಗೊತ್ತು. ನಾವು ನಮ್ಮ ಪಕ್ಷದಲ್ಲಿ ಈ ಥರದ್ದು ತರಳೆ ತಾಪತ್ರೆಯ ಕೆಲಸಗಳು ನಾವು ಏನು ಮಾಡಿದ್ರೂ ಮಾಡೋದಿಲ್ಲ. ಕಾನೂನಿನ ಚೌಕಟ್ಟಲ್ಲಿ ಏನಿದೆ ಪ್ರಾಮಾಣಿಕವಾಗಿ ಏನು ಮಾಡಬೇಕು ಮಾಡಿರಿ ಹೊರಡ್ತೀವಿ ನಾವು ಹಂಗೆ. ಅದೀಗ ಮುಂದಿನ ವಾರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದಕ್ಕೆ ಚರ್ಚೆಗಳಾಗ್ತಾ ಇದೆ, ತಾವು ಭಾಗಿಯಾಗ್ತೀರಾ ಅಂತ? ಅಲ್ಲ, ಅವರು ಕರೀತಾರೆ ಅಂತ ಹೇಳಿದ್ರೆ 100% ಹೋಗಿ ಬರ್ತೀನಿ. ಯಾಕಂದರೆ ನಾನು
ಪರಮೇಶ್ವರನ ಪರಮ ಭಕ್ತ ನಾನು, ಆಯಿತಾ. ಸೊ ಹಂಗೆ ನಾನು ನಮ್ಮನ್ನು ಕಳಿಸ್ಕೊಂಡ್ರೆ 100% ಹೋಗ್ತೀನಿ, ತಪ್ಪೇನಿದೆ. ನನ್ನ ಈಶ್ವರನ ಇದು ಆಶೀರ್ವಾದ, ಹೋಗಿ ಬರ್ತೀನಿ, 100% ಹೋಗ್ತೀನಿ. ಈಗ ತಾವು ಇಲ್ಲಿ ಹೇಳಿದ ಅಂತ ಹೇಳಿಕೆನೆ ಅಲ್ಲೇ ತಮ್ಮ ನಿಲುವಾಗುತ್ತಾ ಅಂತ? ಅದರಲ್ಲಿ ಡೌಟೇ ಇಲ್ವಲ್ಲ. ನಾವು ಆವತ್ತು ಹೇಳಿದ್ದು ಅದೇ, ಇವತ್ತು ಹೇಳಿದ್ದು ಅದೇ, ನಾಳೆ ಹೇಳೋದು ಅದೇ. ಇದು ವಿಷಯ. ಸೊ ತಾವು ಪಕ್ಷ ಸೂಚಿಸಿದಂಥ ವ್ಯಕ್ತಿಗೆ ಮತ ಹಾಕಿದ್ದೀರಿ, ಅದರಲ್ಲಿ ಡೌಟೇ ಇಟ್ಕೋಬೇಡಿ. ಯಾಕಂದರೆ ನನಗೇನು ಹುಚ್ಚಿಡ್ದಿದೆಯಾ ಬೇರೆಯವ್ರಿಗೆ ಹಾಕೋದಕ್ಕೆ? 100 ಜನದಲ್ಲಿ ನನಗಿರೋ ಮಾಹಿತಿ ಪ್ರಕಾರ 95-96 ಜನ ನನ್ನ ಜೊತೆ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇನ್ನೊಂದು 3-4 ಜನ ಏನೋ ತರಳೆಗಳು ಮಾಡುವಾಗ ಏನೋ ಒಂದು ಭಾವನೆ, ಯಾವತ್ತೋ ಏನೋ ಹೋಗಿರ್ತೀವಿ ಎಲ್ಲೋ ಒಂದು ಕಡೆ ಅವನು ಕಾಫಿ ಸಿಕ್ಕಿರೋಲ್ಲ, ಅದೆಲ್ಲೋ ಮರ್ತಿರ್ತೀವಿ, ಇವನು ಕಾಫಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡಿದ್ರೆ ನಾನು ಏನು ಮಾಡಲಿ ಹೇಳಿ. ಸೊ ಈ ಥರದ್ದು ಆಗ್ಬೋದೇ ಹೊರತು ಬೇರೆ ಏನೂ ಆಗೋಕ್ಕೆ ಚಾನ್ಸೇ ಇಲ್ಲ. ವಿಷ್ಣು ಶಾಸಕ ಉದಯ್ ಗರುಡಾಚಾರ್ ಅವರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಸೊ ಇದು ಉದಯ್ ಗರುಡಾಚಾರ್ ಅವರು ಮಾತಾಡಿದ್ದು. ಇನ್ನು ಅಡ್ಡ ಮತದಾನವನ್ನ ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಅಂತ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಹೇಳಿದ್ದಾರೆ. ನಾಯಕತ್ವದ ಕೊರತೆ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಘಟನೆಯಿಂದ ಅದೆಲ್ಲನೂ ತೀರ್ಮಾನ ಮಾಡೋದಕ್ಕಾಗಲ್ಲ, ಏಳು ಬೀಳು ಎದುರಿಸಿ ಪಕ್ಷ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಏನ್ ಮಾತಾಡಿದ್ದಾರೆ ನೋಡೋಣ. ನಾಯಕತ್ವದ ಕೊರತೆ ಏನಾದರೂ ಇದೆ ಸರ್ ರಾಜ್ಯದಲ್ಲಿ ಬಿಜೆಪಿಗೆ? ನೋಡಿ, ಯಾವುದೇ ಒಂದು ಘಟನೆಯ ಆಧಾರದ ಮೇಲೆ ನಾಯಕತ್ವದ ಕೊರತೆ ಅಂತ ಎಂದೂ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರು ಮಾತು ಕೇಳುವಂಥ ಸ್ಥಿತಿಯಲ್ಲಿ ಆ ರೀತಿ ಹೇಳೋದು ತಪ್ಪಾಗ್ತದೆ. ಎಲ್ಲ ರೀತಿಯಿಂದ ಪಾರ್ಟಿ ಅನೇಕ ರೀತಿಯ ಅಡೆತಡೆಗಳನ್ನು ಮತ್ತು ಏಳು ಬೀಳುಗಳನ್ನು ಎದುರಿಸಿ ಇವತ್ತು ದೇಶಾದ್ಯಂತ ಪಾರ್ಟಿ ಗಟ್ಟಿಯಾಗಿ ನಿಂತಿದೆ. ಈ ಒಂದು ಘಟನೆಯಿಂದ ಏನೋ ಆಗಿಬಿಡ್ತು ಅಂತನ್ನುವಂಥ ಘಟನೆ ಭಾಳ ಗಂಭೀರವಾದಂಥದ್ದು. ನಾನು ನಿನ್ನೆನೂ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಭಾಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ, ನಮ್ಮ ರಾಷ್ಟ್ರೀಯ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ದರಿಂದ ಮುಂದೆ 2028ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಏನು ಬೇಕು ಆ ಎಲ್ಲ ಒಂದು ಕೆಲಸವನ್ನು ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಅಡ್ಡ ಮತದಾನ ಅಂತ ಅನ್ನೋದು ಬಿಜೆಪಿಗೆ ದೊಡ್ಡ ಮುಜುಗರ ತಂದಿದೆ. ನಾಯಕರುಗಳಿಗೆ ಏನ್ ಮಾತನಾಡ್ತದೆ ಅಂತ ನೋಡ್ತಾ ಹೋದ್ರೆ ಶಾಸಕ ಶ್ರೀವತ್ಸ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಮೋಸ ಮಾಡಬಹುದು, ಮಂಜುನಾಥನಿಗಲ್ಲ, ಅಂದ್ರೆ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಅಡ್ಡ ಮತದಾನದಿಂದ ಮೋದಿ ಅವರಿಗೂ ಕೂಡ ಮುಜುಗರ ಆಗದಿದ್ದಾರೆ. ಶ್ರೀವತ್ಸ ಏನ್ ಹೇಳಿದ್ದಾರೆ ಅವರು ಮತ್ತು ಬೆಲ್ಲದ್ ಕೇಳೋಣ ಬನ್ನಿ. ನಿಜಕ್ಕೂ ಒಳ್ಳೆ ಬೆಳವಣಿಗೆ ಇದು. ಯಾಕಂದರೆ ರಾಜ್ಯಾಧ್ಯಕ್ಷರು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶಾಸಕರುಗಳ ಏನು ಈಗ ಹೆಸರುಗಳು ಕೆಟ್ಟೋಗಿದೆ, ಕಳೆದ 2-3 ದಿವಸದಿಂದ ಏನು ಬರ್ತಾ ಇದಕ್ಕೊಂದು ಇತಿಶ್ರೀ ಆಡಬೇಕು. ಹಿಂದೂ ಧರ್ಮದ ಅದು ನಮ್ಮೆಲ್ಲರ ಆರಾಧ್ಯ ದೈವ, ಅದು ಧರ್ಮಸ್ಥಳದ ಮಂಜುನಾಥ. ಅಲ್ಲಿ ಹೋದ್ಮೇಲೆ ಸತ್ಯವನ್ನೇ ನುಡಿತಾನೆ, ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋದಿದೆ. ಆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ನಾನು ಸ್ವಾಗತಿಸ್ತೇನೆ. ಖಂಡಿತ ಒಪ್ಕೋತಾರೆ ಸರ್, ದೇವರು ಸರ್ ಇದು. ಅಲ್ಲಿ ಏನೋ ಮಾಡಿರ್ಬೋದು, ಆದರೆ ಇಲ್ಲಿ ಬಚಾಯಿಸ್ಕೊಳ್ಳೋಕ್ಕಾಗಲ್ಲ. ತಪ್ಪನ್ನು ಒಪ್ಕೊಳ್ಳೇಬೇಕು, ಒಪ್ಕೋತಾರೆ. ಅದಕ್ಕೆ ಮೊದಲೇ ರಾಜ್ಯಾಧ್ಯಕ್ಷರಿಗೆ ಹೋಗಿ ಹೇಳಿದ್ರು ಆಶ್ಚರ್ಯ ಇಲ್ಲ. ಒಳ್ಳೆ ತೀರ್ಮಾನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ತುಂಬಬೇಕು. ಇಲ್ಲಿ ಪ್ರಶ್ನೆ ಇರೋದು ಒಂದು ಶಾಸಕರ ನಡವಳಿಕೆ, ಜೊತೆಗೆ ಇದು ಹೇಸಿಗೆ ತಿಂದು ಕೆಲಸವನ್ನು ಮಾಡ್ದಂಗಿದೆ. ಹಾಗಾಗಿ ಕಾರ್ಯಕರ್ತರು ನಂಬಬೇಕಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ಕೊಡ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡೋದು ಸರಿ ಇದೆ. ಕಾರ್ಯಕರ್ತರಿಗೆ ಉತ್ಸಾಹ ಬರಬೇಕು. ಮತ್ತು ಅಕಸ್ಮಾತ್ ಯಾರು ತಪ್ಪು ಒಪ್ಕೊಂಡ್ಬಿಟ್ರೆ ಅಲ್ಲೇ ಸೊ ನಮಗೇನು ಅಂತ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಬೇರೆ ಏನು ಅಂತ ಯೋಚನೆ ಮಾಡ್ಬೋದು. ಇಲ್ಲದೇ ಇದ್ರೆ ಎಲ್ಲರ ಮೇಲೂ ಗುಮಾನಿ, ಸುಮ್ಮನೆ ದಿನಕ್ಕೆ 4 ಹೆಸರು 5 ಹೆಸರು ಓಡಾಡ್ತಿದೆ. ಸೊ ನನಗನ್ಸಿದ್ದು ಈ ತೀರ್ಮಾನ ಸ್ವಾಗತ. ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನ ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತೆ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರು ಅವರು. ಹಾಗಾಗಿ ಅವ್ರು ತೆಗೆದುಕೊಂಡಂಥ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೇವೆ.